ಸ್ವಲ್ಪ ದಿನದಿಂದ ಮೀರಾ ತುಂಬಾ ಬೇಜಾರಾಗಿರ್ತಾಳೆ. ಅವಳು ಅವ್ರ ಅತ್ತೆ ಮನೆಯಿಂದ ಅವರ ತಾಯಿ ಮನೆಗೆ ಹೋದಾಗಲ್ಲ ಅವರ ಅಣ್ಣ ಅತ್ತಿಗೆ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಅವರು ತುಂಬಾ ಪ್ರೀತಿ ತೋರಿಸ್ತಿದ್ರು. ಆದ್ರೆ ಸ್ವಲ್ಪ ದಿನದ ನಂತರ ಅವರು ಸ್ವಲ್ಪ ಬದಲಾವಣೆ ತೋರಿಸ್ತಿದ್ರು. ಅದ್ರಿಂದ ಅವಳ ಮನಸ್ಸು ಪಾಪ ತುಂಬಾನೇ ಬೇಜಾರಾಗಿರುತ್ತೆ. ಏನಾಯ್ತಮ್ಮ ಸೊಸೆ, ನೋಡೋದಕ್ಕೆ ಪಾಪ ತುಂಬಾ ಬೇಜಾರಾಗಿದೀಯಾ? ನನಗ್ ಹೇಳು, ನಾನು ಕೂಡ ನಿನ್ನ ತಾಯಿ ಅಮ್ಮ. ಅತ್ತೆ, ಮದ್ವೆ ಮುಂಚೆ ಮದ್ವೆ ನಂತರ ಕೂಡ ಅಣ್ಣ ಅತ್ತಿಗೆ ನನ್ ಚೆನ್ನಾಗ್ ನೋಡ್ಕೋತಿದ್ರು. ನನ್ನ ಚಿಕ್ಕ ಚಿಕ್ಕ ಇಷ್ಟನೂ ಕೂಡ ಅವ್ರು ಪೂರೈಕೆ ಮಾಡ್ತಿದ್ರು. ನನಗೆ ಯಾವ್ದು ಕಡಿಮೆನೇ ಇರ್ಲಿಲ್ಲ. ಅಷ್ಟು ಪ್ರೀತಿಯಾಗಿ ಅವ್ರು ನನ್ ನೋಡ್ಕೋತಿದ್ರು. ಮತ್ತೆ ಈ ನಡುವೆ ಏನಂತ ಅವರ ಬಿಹೇವಿಯರೇ ಬದ್ಲಾಗ್ಬಿಟ್ಟಿದೆ. ನನ್ನನ್ನ ನೋಡಕ್ಕೂ ಸಹ ಬರೋದಿಲ್ಲ. ಈ ನಡುವೆ ಅವರು ನನ್ನನ್ನ ಕರೆಯೋದು ಕೂಡ ಇಲ್ಲ. ಯಾಕ ಹಂಗ್ ಬಿಹೇವಿಯರ್ ಚೇಂಜ್ ಮಾಡ್ಕೊಂಡ್ರು? ನಾನೇನ್ ತಪ್ಪು ಮಾಡ್ದೆ ಅಂತ ಅರ್ಥ ಆಗ್ತಿಲ್ಲ. ಅಯ್ಯೋ ಸೊಸೆ, ನಿನ್ನ ನೆನಪಮ್ಮ ಅದು ಅಷ್ಟೇ. ಇದಕ್ ಮುಂಚೆ ಅಂತೂ ನೀನ್ ಅವ್ರ ಜೊತೆ ಇರ್ತಿದ್ದೆ ಅಲ್ವಾ? ಇವಾಗ ಅವ್ರ ಹತ್ರದಿಂದ ದೂರ ಇದೆ ಅಲ್ವಾ? ಅದಕ್ಕೆ ನೀನ್ ಅವ್ರನ್ನ ಮಿಸ್ ಮಾಡ್ಕೋತಿದ್ಯಾ. ಅವ್ರ ಬಗ್ಗೆ ತುಂಬಾ ಯೋಚನೆ ಮಾಡಕ್ ಶುರು ಮಾಡಿದ್ಯಾ. ಅದಕ್ಕೆ ನಿನಗೆ ಅವ್ರು ನಿನ್ನ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಅನ್ಸ್ತಿದೆ. ನೋಡು, ಅವ್ರ ಮನ್ಸಲ್ಲಿ ತಪ್ಪಾಗಿ ಏನು ಉದ್ದೇಶ ಇರಲ್ಲ. ನೀನೊಂದ್ ಕೆಲ್ಸ ಮಾಡು, ಸ್ವಲ್ಪ ದಿನ ಹೋಗಿ ನಿನ್ ತಾಯಿ ಮನೇಲಿ ಇದ್ದು ಬಾ, ಆಯ್ತಾ? ಅದ್ರಿಂದ ನಿನ್ನ ಮನಸ್ಸಿಗೂ ಸಹ ಆರಾಮ್ ಸಿಗುತ್ತೆ. ಮತ್ತೆ ನಿಮ್ಮ ಅಣ್ಣ ಅತ್ತಿಗೆ ಜೊತೆ ಇರುವ ಸಂತೋಷನೂ ಸಿಗುತ್ತೆ. ಥ್ಯಾಂಕ್ ಯು ಅತ್ತೆ. ನಾನ್ ಏನೇನೋ ಯೋಚನೆ ಮಾಡ್ತಿದ್ದೆ. ನೀವ್ ನನ್ಗೆ ಒಳ್ಳೆ ಪರಿಹಾರ ಕೊಟ್ರಿ. ಒಂದ್ ಕೆಲ್ಸ ಮಾಡ್ತೀನಿ, ನಾನು ಅವ್ರಿಗೆ ಏನು ಹೇಳೋದಿಲ್ಲ. ಅವ್ರೆಲ್ಲಾರ್ಗೂ ಸರ್ಪ್ರೈಸ್ ಕೊಡ್ತೀನಿ. ಮಾರನೇ ದಿನ ಅಣ್ಣ ಅತ್ತಿಗೆಗೆ ಸರ್ಪ್ರೈಸ್ ಕೊಡೋಣ ಅಂತ ಅವ್ರ ಅಮ್ಮನ್ ಮನೆಗೆ ಹೋಗ್ತಾಳೆ. ಆದ್ರೆ ಆ ಸಮಯದಲ್ಲಿ ಮನೆ ಲಾಕ್ ಆಗಿರುತ್ತೆ. ಅರೆ, ಏನ್ ಮನೆ ಲಾಕ್ ಆಗಿದೆ? ಅರೆ, ಒಂದ್ ವೇಳೆ ಅವ್ರು ಎಲ್ಲಾದ್ರೂ ಆಚೆ ಹೋಗಿರ್ತಾರೇನು? ಸ್ವಲ್ಪ ವೇಟ್ ಮಾಡ್ತೀನಿ. ಇಲ್ಲ ಅಂದ್ರೆ ಒಂದ್ ಕೆಲ್ಸ ಮಾಡ್ತೀನಿ, ಅತ್ತಿಗೆಗೆ ಅಟ್ಲೀಸ್ಟ್ ಕಾಲ್ ಮಾಡ್ತೀನಿ. ಆಗ ಅವ್ರ ಅತ್ತಿಗೆಗೆ ಕಾಲ್ ಮಾಡ್ತಾಳೆ. ಆದ್ರೆ ಕಾಲ್ ಕೂಡ ಪಿಕ್ ಮಾಡಲ್ಲ. ಅಷ್ಟರಲ್ಲೇ ಪಕ್ಕದ ಮನೆಯವರು ಅಲ್ಲಿಗೆ ಬರ್ತಾರೆ. ಅರೆ ಮೀರಾ, ಹೆಂಗಿದ್ಯಾ ತಾಯಿ? ನಮಸ್ತೆ ಆಂಟಿ, ನಾನ್ ಚೆನ್ನಾಗಿದ್ದೀನಿ. ಅತ್ತಿಗೆ ಅವ್ರು ಎಲ್ಲೋಗಿದಾರ ಅಂತ ಏನಾದ್ರೂ ಗೊತ್ತಾ? ಅವರು ವಿದೇಶಕ್ಕೆ ಹೋಗಿದಾರಮ್ಮ, ಟೂರ್ಗೆ. 1 ತಿಂಗಳಾದ್ಮೇಲೆ ಬರ್ತಾರೆ. ಯಾಕಮ್ಮ, ಅವ್ರು ನಿನ್ಗೇನು ಹೇಳಿಲ್ವಾ ಇದ್ರ ಬಗ್ಗೆ? ಪಾಪ, ನೀನ್ ಬಂದಿದ್ಯಾ? ವಿದೇಶಕ್ಕೆ ಹೋಗಿದಾರ ಆದ್ರೆ ಹೇಳೇ ಇಲ್ಲ. ಬಾಮ, ನಮ್ಮನೆಗ್ ಬಾ, ಟೀ ಕುಡ್ಕೊಂಡು ಹೋಗುವಂತೆ. ಅಯ್ಯೋ ಬೇಡ ಆಂಟಿ, ನಾನ್ ಹೋಗ್ತೀನಿ. ನಾನು ಬರ್ತೀನಿ. ನಮಸ್ತೆ ಆಂಟಿ. ಅವಳು ಪಾಪ ತುಂಬಾ ಯೋಚನೆ ಮಾಡಕ್ ಶುರು ಮಾಡ್ತಾಳೆ. ಏನಾಯ್ತು ಅಂತ ಅವಳಿಗೆ ಅರ್ಥನೇ ಆಗೋದಿಲ್ಲ. ಅಣ್ಣಂದಿರು ಹೇಳಿದ್ರು ನನ್ ಮದ್ವೆಗೋಸ್ಕರ ಅವರು ಸಾಲ ಮಾಡಿದೀನಿ ಅಂತ. ಅವ್ರ ಹತ್ರ ದುಡ್ಡೇ ಇಲ್ಲ, ಬಿಸ್ನೆಸ್ ಸರಿಯಾಗಿ ನಡೀತಿಲ್ಲ ಅಂತ ಅವ್ರು ನನ್ಗೆ ಹೇಳಿದ್ರು. ಆದ್ರೆ ಬರ್ಡೇಗೋಸ್ಕರ ವಿದೇಶಕ್ಕೆ ಟೂರ್ಗೆ ಹೋಗೋ ಅಷ್ಟು ದುಡ್ಡು ಅವ್ರ ಹತ್ರ ಹೆಂಗ್ ಬಂದಿರುತ್ತೆ? ಅದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಅದು ಮಾತ್ರ ಅಲ್ಲದೆ ವಿದೇಶಕ್ಕೆ, ಅದು ನಮ್ ದೇಶ ಬಿಟ್ಟು ಆಚೆ ಹೋಗ್ತಿದ್ದಾರೆ. ಒಂದ್ ಮಾತು ಕೂಡ ನನ್ನ ಹತ್ರ ಹೇಳ್ದೆ ಹೋಗಿದ್ದಾರೆ. ಅವಳ ಮನಸ್ಸಲ್ಲಿ ಈ ರೀತಿ ಪ್ರಶ್ನೆಗಳು ಸುತ್ತಾಡ್ತಿತ್ತು. ಮತ್ತೆ ಅವರು ಅತ್ತೆ ಮನೆಗೆ ಹೋಗಿದ ತಕ್ಷಣ ನಡೆದ ಎಲ್ಲಾ ವಿಷಯನೂ ಅವಳು ಹೇಳ್ತಾಳೆ. ಅರೆ ಮೀರಾ, ನೀ ಮತ್ತೆ ಬಂದ್ಬಿಟ್ಯಾ? ನೀನು ಅಣ್ಣನ್ ಮನೆಗೆ ಇರೋದಕ್ಕೆ ಹೋಗಿದ್ದೆ ತಾನೆ? ಏನಾಯ್ತಮ್ಮ, ಯಾಕೆ ಬಂದ್ಬಿಟ್ಟೆ? ಅಣ್ಣ ಅತ್ತಿಗೆ ಔಟ್ ಆಫ್ ಇಂಡಿಯಾ ಹೋಗಿದಾರಂತೆ ರಿಷಿ ಬರ್ಡೇಗೋಸ್ಕರ. ಎಲ್ಲರೂ 1 ತಿಂಗಳಾದ್ಮೇಲೆ ಬರ್ತಾರಂತೆ. ಅವ್ರಿಬ್ರು ನನ್ನ ಹತ್ರ ಹೇಳ್ಬಿಟ್ಟು ಅಟ್ಲೀಸ್ಟ್ ಹೋಗ್ಬೋದಾಗಿತ್ತಲ್ವಾ? ಅಟ್ಲೀಸ್ಟ್ ಒಂದ್ ಫೋನ್ ಮಾಡಿ ಆದ್ರೂ ಹೇಳ್ಬೋದಾಗಿತ್ತಲ್ವಾ ಅತ್ತೆ? ಅವ್ರು ಹೇಳಿದ್ರು ನಿನ್ ಮದ್ವೆ ಮಾಡೋದಕ್ಕೆ ಅವ್ರ ಹತ್ರ 1 ರೂಪಾಯಿ ದುಡ್ಡಿಲ್ಲ ಅಂತ. ಅದ್ರಿಂದಾನೇ ಅಮಿತ್ ಲೋನ್ ತಗೊಂಡು ಮದ್ವೆ ಖರ್ಚೆಲ್ಲ ನೋಡ್ಕೊಂಡ. ಆದ್ರೆ ನಾನು ಇದನ್ನ ಹೇಳ್ಬಾರ್ದು. ಆದ್ರೆ ನೀನೇನ್ ಅನ್ಕೋತೀಯ ಏನೋ ತಾಯಿ. ಆದ್ರೆ ಅವ್ರಿಗೆ ವಿದೇಶಕ್ಕೆ ಹೋಗೋ ಅಷ್ಟು ದುಡ್ಡೆಲ್ಲಿಂದ ಬಂದಿರುತ್ತೆ? ಮದ್ವೆ ಮಾಡೋದಕ್ಕೆ ದುಡ್ಡಿಲ್ಲ ಅಂತ ಮದ್ವೆ ಖರ್ಚೆಲ್ಲ ನಾವೇ ನೋಡ್ಕೊಂಡ್ವಲ್ವಾ ತಾಯಿ? ನಿಮ್ಮಿಬ್ಬರದು ಲವ್ ಮ್ಯಾರೇಜ್ ಅಂತ ನಾವು ಏನೂ ಮಾತಾಡಿಲ್ಲ, ನಿಮ್ ಮಾವನೂ ಏನೂ ಮಾತಾಡಿಲ್ಲ. ಅದು ಮಾತ್ರ ಅಲ್ದೆ ನಿನ್ ಗಂಡನೂ ಏನೂ ಮಾತಾಡಿಲ್ಲ. ಬಿಡು ವಿಮ್ಲಾ, ಇದೆಲ್ಲ ಹೇಳ್ಬೇಕಾ ನಾವು? ಸೊಸೆ ಮೊದ್ಲೇ ತುಂಬಾ ಕಷ್ಟದಲ್ಲಿದ್ದಾಳೆ. ಇದನ್ನ ಕೇಳಿ ಮತ್ತೆ ಅವಳು ದುಃಖ ಪಡ್ತಾಳೆ. ಪರವಾಗಿಲ್ಲ ಮೀರಾ, ನಮ್ಮನೆ ಸೊಸೆ. ಅವಳಿಗೆ ಏನೇ ಆದ್ರೂ ಕೂಡ ಅವಳಿಗೆ ಸಹಾಯ ಮಾಡೋದು ನಮ್ಮ ಕರ್ತವ್ಯ. 1 ತಿಂಗಳವರೆಗೂ ಅವ್ರ ಅಣ್ಣ ಅತ್ತಿಗೆ ಅವಳಿಗೆ ಕಾಲು ಮಾಡಿರೋದಿಲ್ಲ. 1 ತಿಂಗಳ ನಂತರ ಸಡನ್ ಆಗಿ ಅವರಿಬ್ರು ಮಾರ್ಕೆಟ್ ಹೋಗುವ ಸಮಯದಲ್ಲಿ ಅವಳ ಇಬ್ಬರ ಅತ್ತಿಗೆಯಂದಿರನ್ನು ನೋಡ್ತಾಳೆ. ಆದ್ರೆ ಅವರಿಬ್ರು ಬಚ್ಚಿಟ್ಕೊಳಕ್ ಟ್ರೈ ಮಾಡ್ತಾಳೆ. ಅಲ್ಲಿ ನೋಡಿ, ಅವರಿಬ್ರು ನಮ್ಮ ಅತ್ತಿಗೆನೇ ಅಲ್ವಾ? ಅಂದ್ರೆ ಅವರು ವಿದೇಶದಿಂದ ವಾಪಸ್ ಬಂದಿದಾರಲ್ವಾ ರೀ? ಆದ್ರೆ ನನ್ಗೊಂದ್ ಕಾಲ್ ಕೂಡ ಮಾಡಿಲ್ಲ ಇವರು. ಯಾಕೆ ಹಿಂಗ್ ನಡ್ಕೋತಿದಾರೆ ಇವರು? ಬಿಡು ಮೀರಾ, ಅವರೇ ನಿನ್ನ ಕೇರ್ ಮಾಡ್ತಾ ಇಲ್ಲ ಅಂದ್ರೆ ನೀ ಏನಕ್ಕೆ ಅವ್ರ ಹತ್ರ ಮಾತಾಡಕ್ ಹೋಗ್ತೀಯಾ? ಬಿಡು. ಅಯ್ಯೋ, ಹಂಗೇನಿರಲ್ಲ. ಒಂದ್ಸಲ ಹೋಗಿ ಮಾತಾಡ್ತೀನಿ ಏನಾಯ್ತು ಅಂತ. ಅವರಿಬ್ರು ನಮ್ಮ ಅತ್ತಿಗೆನೇ ಅಲ್ವಾ? ಇರಿ, ಈಗ್ಲೇ ಹೋಗಿ ಕೇಳ್ತೀನಿ. ಅವಳು ಬೇಗ ಬೇಗ ಅವ್ರ ಹತ್ರ ಮಾತಾಡೋಣ ಅಂತ ಹತ್ರ ಹೋಗ್ತಾಳೆ. ಅವ್ರ ಅತ್ತಿಗೆ ಅಂದ್ರು ಅವಳನ್ನ ನೋಡಿ ಇಗ್ನೋರ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾರೆ. ನಿಶಾ ಅತ್ತಿಗೆ, ಅಲ್ಕಾ ಅತ್ತಿಗೆ, 1 ನಿಮಿಷ. ಅರೆ, ನನ್ನ ನೋಡಿ ಕೂಡ ಏನೋ ಹಂಗ್ ಹೋಗ್ಬಿಟ್ರ ಅವರು. ನನ್ಗೇನ್ ಅರ್ಥ ಆಗ್ತಾ ಇಲ್ಲ ರೀ, ಯಾಕೆ ಹಿಂಗ್ ನಡ್ಕೋತಿದಾರ ಅವ್ರಂತ. ನಾನೆಂತ್ರ ಹೇಳ್ದೆ ತಾನೆ ಹೋಗ್ಬೇಡ ಅಂತ. ನೋಡು, ನೀನ್ ನೋಡಿದ್ರು ಕೂಡ ಅವ್ರನ್ನಿಲ್ಲೇ ಇಲ್ಲ. ಬಾ, ನಾವು ಮನೆ ಹೋಗೋಣ.
ಮೀರಾ ಮನೆಗ್ ಬಂದು ನಡೆದ ಎಲ್ಲ ವಿಷಯವನ್ನು ಅತ್ತೆಗೆ ಹೇಳ್ತಾಳೆ. ಇದನ್ನೆಲ್ಲ ಕೇಳಿ ಏನೋ ವಿಷಯ ಇದೆ ಅಂತ ನನಗೂ ಅನಿಸ್ತಾ ಇದೆ. ನಿಮ್ಮ ಅಣ್ಣ ಅತ್ತಿಗೆ ಯಾಕೆ ನಿನ್ನಿಂಗ್ ಇಗ್ನೋರ್ ಮಾಡ್ತಿದ್ದಾರೆ? ಏನೋ ವಿಷಯ ಇದೆ ಅನ್ಸುತ್ತೆ. ನೋಡೋಣ ಇರು, ಅವ್ರೇನಾದ್ರೂ ಫೋನ್ ಮಾಡ್ತಾರೇನು ಹಂಗಂತ ಹೇಳಿದ ತಕ್ಷಣ ಅವಳು ವೇಟ್ ಮಾಡ್ತಾಳೆ ಸ್ವಲ್ಪ ದಿನ. ಆದ್ರೆ ಯಾರೂ ಕಾಲ್ ಮಾಡೋದಿಲ್ಲ. ಒಂದಿನ ಏನೋ ಕೆಲ್ಸ ಮುಗಿಸ್ಕೊಂಡು ಅತ್ತೆ ಜೊತೆ ಅವಳು ಮನೆಗ್ ಬರ್ತಿರ್ತಾಳೆ. ಆಗ ಅವ್ರ ಅಪ್ಪನ ಬೆಸ್ಟ್ ಫ್ರೆಂಡ್ ಒಬ್ರು ಅವಳಿಗೆ ಸಿಗ್ತಾರೆ. ಅವರು ಲಾಯರ್ ಆಗಿರ್ತಾರೆ. ಅವ್ರು ಹೇಳಿರುವ ಮಾತನ್ನು ಕೇಳಿ ಅವ್ರ ಅತ್ತೆ ಮತ್ತೆ ಅವಳು ತುಂಬಾನೇ ಶಾಕ್ ಆಗ್ತಾರೆ. ನಂಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ. ನಿಮ್ಮ 2 ಅಣ್ಣಂದ್ರು ನಿನ್ನ ಆಸ್ತಿ ಭಾಗವನ್ನ ನಿಂಗೆ ಕೊಡ್ಲೇ ಇಲ್ವಾ? ನಿಮ್ಮ ಅಪ್ಪ ಹೋಗ್ಬೇಕಾದ್ರೆ 3 ಭಾಗ ಮಾಡಿ ಹೋಗಿದ್ರು. ಅವ್ರು ಬರ್ತಿದ್ರು 3ನೇ ಭಾಗವನ್ನ ನಿನ್ನ ಮದ್ವೆ ಮತ್ತೆ ಬೇರೆ ಖರ್ಚಿಗೆ ನಿನ್ನ ಹತ್ರ ಕೊಡಬೇಕು ಅಂತ. ಆದ್ರೆ ಇದ್ದಕ್ಕಿದ್ದಂತೆ ನಿಮ್ಮ 2 ಅಣ್ಣಂದ್ರು ನನ್ನನ್ನ ಮಾತಾಡ್ಸ್ಲೇ ಇಲ್ಲ. ನನ್ ಜಾಗದಲ್ಲಿ ಬೇರೆ ವಕೀಲರನ್ನ ಅವರು ಇಟ್ರು. ನಂಗೇನು ಅರ್ಥನೇ ಆಗಿಲ್ಲ. ನಾನು ಕೇಳಕ್ಕಾಗತ್ತಾ ನನ್ ಬಳಿ ಏನಕ್ಕೆ ಅವರು ಮಾತಾಡ್ತಾ ಇಲ್ಲ ಅಂತ? ಆ ರೀತಿ ಮಾಡಿದ್ರೆ ಸರಿ ಅಲ್ಲ ತಾನೆ? ಆದ್ರೆ ನಿನ್ನ ಹಕ್ಕಿನ, ನಿನ್ನ ಸಂಪತ್ತನ್ನ ನೀನು ಬಿಡ್ಬಾರ್ದು ಮಗು. ಆಸ್ತಿಯ ಒಂದು ಭಾಗ ನಿಂಗೆ ಸಿಗ್ಬೇಕು ಅಂತ ನಿಮ್ಮ ಅಪ್ಪ ಕೊನೆಗಾಗಿ ಆಸೆ ಪಡ್ತಾ ಇದ್ರು. ಹೇಳಿದ್ರೆ ಹಚ್ಕೊಡೋ ಹಾಗೆ ಇರುತ್ತೆ. ಆದ್ರೆ ನಂಗ್ಯಾಕೋ ನಿಮ್ಮ ಅಣ್ಣಂದ್ರು ಅತಿಯವರು ನಿಂಗೆ ಮೋಸ ಮಾಡ್ತಿದಾರ ಅನ್ಸ್ತು, ಅದಕ್ಕೆ ಹೇಳ್ದೆ. ನಮ್ಮ ಅಣ್ಣಂದಿರೇ ನನ್ಗಿಷ್ಟು ಮೋಸ ಮಾಡ್ತಾರಂತ ನನ್ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ಅಂಕಲ್, ದಯವಿಟ್ಟು ನೀವ್ ನನ್ಗೆ ಸಹಾಯ ಮಾಡಿ. ನನ್ನ ಹಕ್ಕು, ನನ್ನ ದುಡ್ಡು, ನನ್ನ ಆಸ್ತಿ ನನಗ್ ಬೇಕು. ಒಂದೇ ಒಂದ್ ಮಾತು, ದುಡ್ಡು ಆಸ್ತಿ ನಿನ್ ಕೊಡಕ್ಕಾಗಲ್ಲ ತಂಗಿ ಅಂತ ಹೇಳಿದ್ರೆ ಸಾಕು. ನಾನ್ ನಗ್ತಾ ಸರಿ ಅಣ್ಣ ಅಂತ ಒಪ್ಕೋತಿದ್ದೆ. ನಾನು ಹೊಡ ಹುಟ್ಟಿದ ತಂಗಿ ನನಗೆ ಮೋಸ ಮಾಡ್ಬೇಕಂತ ಅವ್ರು ಹೆಂಗ್ ಅನ್ಕೊಂಡ್ರು? ಅವ್ರು ನನಗೆ ಇಷ್ಟು ದೊಡ್ಡ ಮೋಸ ಮಾಡಕ್ ಅನ್ಕೊಂಡ್ಮೇಲೆ ಖಂಡಿತ ಅಂಕಲ್ ಅವ್ರನ್ನ ನಾನು ಕ್ಷಮಿಸೋದಿಲ್ಲ. ಪ್ಲೀಸ್ ಅಂಕಲ್, ಪ್ಲೀಸ್ ನೀವ್ ನನ್ಗೆ ದಯವಿಟ್ಟು ಸಹಾಯ ಮಾಡಿ. ಸರಿ, ಖಂಡಿತ ನಾನು ನಿಂಗೆ ಸಹಾಯ ಮಾಡ್ತೀನಿ. ಅಮ್ಮ, ನೀನು ಒಳ್ಳೆ ಡಿಸಿಷನ್ ತಗೊಂಡಿದ್ಯಾ. ನಾನು ಮತ್ತೆ ನಮ್ಮ ಕುಟುಂಬದವರು ನಿಂಗ್ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಸೋ ಮಚ್. ನೀವ್ ನನಗ್ ಸಿಕ್ಕಿದ್ದಕ್ಕೆ ನಾನ್ ತುಂಬಾ ಅದೃಷ್ಟವಂತಳು. ನೀವೇ ಮದ್ವೆಯ ಖರ್ಚನ್ನ ನೋಡ್ಕೊಂಡ್ರಿ, ನನ್ನ ಮಗಳು ತರ ನೋಡ್ಕೋತೀರಾ. ಅಪ್ಪ ನನ್ಗೋಸ್ಕರ ಬಿಟ್ಟೋಗಿರುವ ನನ್ನ ಹಕ್ಕನ್ನ ನಾನ್ ಖಂಡಿತ ಅವ್ರ ಹತ್ರದಿಂದ ತಗೊಂತೀನಿ. ವಕೀಲದ ಮಿಸ್ಟರ್ ಶರ್ಮಾ ಸಹಾಯದಿಂದ ಮೀರಾಗೆ ಬರ್ಬೇಕಾಗಿರುವ ಆಸ್ತಿ ಅವಳಿಗೆ ಸಿಗುತ್ತೆ. ಆದ್ರೆ ಮೀರಾಗೆ ತುಂಬಾ ಬೇಜಾರಾಗಿತ್ತು. ದುಡ್ಗೋಸ್ಕರ ಅವ್ರ ಅಣ್ಣಂದಿರು ಮೀರಾನ ಬೇಡ ಅಂತ ಅನ್ಕೊಂಡ್ರಲ್ವಾ ಅಂತ. ಇವತ್ತಿಂದ ನನಗೆ ತಾಯಿ ಮನೆ ಅಂತ ಏನೂ ಇಲ್ಲ. ನಿಮ್ಗೆ ಒಂದು ತಂಗಿ ಇದ್ಲು ಅಂತ ಮರ್ತೋಗ್ಬಿಡಿ. ಆ ರೀತಿ ಹೇಳ್ಬೇಡ ಮೀರಾ, ನಮ್ಮಿಂದ ತಪ್ಪಾಯ್ತು. ಮೀರಾ, ದುಡ್ಡಿನ ಆಸೆಯಲ್ಲಿ ನಾವು ಆ ರೀತಿ ಮಾಡ್ಬಿಟ್ವಿ. ಇಲ್ಲ ಅಣ್ಣ, ತುಂಬಾ ಲೇಟ್ ಆಗ್ಬಿಡ್ತು. ಇನ್ಮೇಲೆ ನಿಮ್ಮನ್ನ ಕ್ಷಮಿಸಿ ಏನ್ ಮಾಡ್ಲಿ ಹೇಳಿ. ಥ್ಯಾಂಕ್ ಯು ಶರ್ಮಾ ಅಂಕಲ್. ನಿಮ್ಮ ಸಹಾಯದಿಂದ ಇವತ್ತು ನನಗ್ ಬರ್ಬೇಕಾಗಿರುವ ದುಡ್ಡು ನನ್ಗ್ ಸಿಕ್ಕಿದೆ. ಶಾಶ್ವತವಾಗಿ ಅವ್ರ ಹತ್ರದಿಂದ ಅವಳು ದೂರ ಹೋಗ್ಬಿಡ್ತಾಳೆ. ಅವ್ರ ಅಣ್ಣಂದಿರಿಗೆ ಮತ್ತೆ ಅತ್ತಿಗೆಯಂದಿರಿಗೆ ಇದು ದೊಡ್ಡ ಶಿಕ್ಷೆ ಆಗಿತ್ತು. ಬಾಮ ಚಿಕ್ಕ ಸೊಸೆ, ಒಳಗಡೆ ಬಾ. ನಮ್ಮ ಈ ಬಡವರ ಮನೆಗೆ ನಿನಗೆ ಸ್ವಾಗತ. ನೀಲಂ ಚಿಕ್ಕ ಸೊಸೆನ ಮನೆ ಒಳಗಡೆ ಸ್ವಾಗತಿಸಿ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಒಳಗಡೆ ಬಂದಿದ ತಕ್ಷಣ ಬಬಿತಾ ಆ ರೂಮ್ನ 4 ಕಡೆ ತಿರುಗಿ ನೋಡ್ತಾಳೆ. ಅದನ್ ನೋಡಿ ಅವ್ರ ಅತ್ತೆ ಈಗಂತಾರೆ, ಏನಾಯ್ತಮ್ಮ ಸೊಸೆ, ಏನ್ ನೋಡ್ತಾ ಇದೀಯಾ? ಅತ್ತೆ, ಈ ರೂಮ್ ಚಿಕ್ಕದಾಗಿಲ್ಲ, ಆದ್ರೆ ನನ್ ರೂಮ್ ಎಲ್ಲಿದೆ ಅಂತ ಹೇಳ್ತೀರಾ? ನಾನು ತುಂಬಾ ಟಯರ್ಡ್ ಆಗಿದ್ದೀನಿ, ಸ್ವಲ್ಪ ರೆಸ್ಟ್ ತಗೋಬೇಕು ಅಂತ ಅನ್ಕೋತಿದ್ದೀನಿ. ಸೊಸೆ, ಇದೇ ನಿನ್ನ ಮತ್ತೆ ನಿಮ್ಮ ಅಕ್ಕನ ರೂಮ್. ನೀವಿಬ್ರು ಇಲ್ಲೇ ಇರ್ಬೇಕು. ಏನ್ ಮಾತಾಡ್ತಾ ಇದ್ದೀರಾ ನೀವು? ನನ್ಗೆ ಇವಾಗ್ಲೇ ಹೊಸದಾಗ್ ಮದ್ವೆ ಆಗಿದೆ. ನಾನು ಅಕ್ಕನ್ ಜೊತೆ ಇದೇ ರೂಮಲ್ಲಿ ಇರ್ಬೇಕಂದ್ರೆ ಹೆಂಗೆ? ನಿನಗೆ ಗೊತ್ತಿದೆ ಅಲ್ಲ ತಾಯಿ, ನಾವು ತುಂಬಾ ಬಡವ್ರಂತ. ಈ ಪೂರ್ತಿ ಮನೇಲಿರೋದು ಇದೊಂದೇ ರೂಮು, ಆದ್ರಿಂದ ನೀವ್ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ತಾಯಿ. ಇಲ್ಲೇ ನೀನು ಬೆಡ್ ಹಾಕೊಂಡು ಮಲ್ಕೋ, ಆಯ್ತಾ? ಅವಳು ತುಂಬಾನೇ ಕೋಪದಿಂದ ಕುತ್ಕೊಂಡಿರ್ತಾಳೆ. ಸಾಯಂಕಾಲ ಅವ್ರಕ್ಕ ನೀರ್ ತಗೊಂಡ್ ಬಂದು ಕೊಡ್ತಾರೆ. ತಗೋ ಬಬಿತಾ, ನಿನ್ಗೋಸ್ಕರ ನೀರು. ಬೇರೇನಾದ್ರೂ ಬೇಕಾದ್ರೆ ಹೇಳು. ಅಕ್ಕ ತಂಗಿಯರು ಇಬ್ರು ಅವರವರ ಗಂಡಂದಿರೋ ಜೊತೆ ಮಲ್ಕೊಂಡು ನಿದ್ದೆ ಮಾಡ್ತಾರೆ. ಒಂದ್ ಕಡೆ ಆ ಮನೆಯ ದೊಡ್ಡ ಮಗ ಮತ್ತು ದೊಡ್ಡ ಸೊಸೆ, ಇನ್ನೊಂದ್ ಕಡೆ ಚಿಕ್ಕ ಮಗ ಚಿಕ್ಕ ಸೊಸೆ. ಸಡನ್ ಆಗಿ ಏನೋ ಹಾಳಾದ ವಾಸನೆ ಬರುತ್ತೆ. ಆಗ ಬಬಿತಾ ನಿದ್ದೆಯಿಂದ ಎದ್ದೊಳ್ತಾಳೆ. ಇಷ್ಟು ಮೋಸವಾದ ವಾಸನೆ ಎಲ್ಲಿಂದ ಬರ್ತಾ ಇದೆ? ಛೀ, ಏನೋ ಗಬ್ಬು ನಾತ ಹೊಡಿತಿದೆ. ಆ ಕಡೆ ಈ ಕಡೆ ನೋಡ್ತಾಳೆ, ಆದ್ರೆ ಅವಳಿಗೇನು ಕಾಣಿಸಲ್ಲ. ಆಮೇಲೆ ಸ್ವಲ್ಪ ತಾದ್ಮೇಲೆ ಅಲ್ಲೇ ಅವ್ರ ಅಕ್ಕ ಬಾಂಬ್ ಬಿಡ್ತಿರ್ತಾಳೆ. ಅಯ್ಯಯ್ಯೋ, ಇವಳ್ದೇನ ಇದೆಲ್ಲ ಘನ ಕಾರ್ಯ ಸಾಧಿಸ್ತಿದ್ದಾಳೆ ಬಿಡಪ್ಪ. ಥು, ಪರಾಟಗಳನ್ನ ತಿಂದು ನನ್ ಜೀವನ ಹಾಳು ಮಾಡ್ತಿದ್ದಾರೆ. ಅರೇ ದೇವ್ರೆ, ಏನಪ್ಪಾ ಇದು? ಈ ಮನೇಲಿ ಯಾರಿಗೂ ನಾಚಿಕೆ ಇಲ್ಲ ಅನ್ಸತ್ತೆ. ನನಗೆ ತಲೆ ಕೆಟ್ಟೋಗ್ತಿದೆ ಅಲ್ವಾ? ನನ್ನ ಮೊದಲನೇ ದಿನ ರಾತ್ರಿ ಈ ರೀತಿನ? ಮೊದಲನೇ ದಿನದ ಬಗ್ಗೆ ಮರ್ತೋಗ್ಬಿಡು. ನಿದ್ದೆ ಅಟ್ಲೀಸ್ಟ್ ಮಾಡ್ಬೋದಂದ್ರೆ ಅದೂ ಆಗ್ತಿಲ್ಲ. ಆಗ ಸಡನ್ ಆಗಿ ಅವ್ರ ಅಕ್ಕ ಎದ್ದೋಳೆ ಈಗಂತಾಳೆ, ಅರೆ ಏನಮ್ಮ, ನೀನ್ ನಿದ್ದೆ ಮಾಡಿಲ್ವಾ? ಏನ್ ಮಾಡ್ತಿದ್ಯಾ? ನೀವ್ ಈ ರೀತಿ ಗ್ಯಾಸ್ ಬಿಡ್ತಿದ್ರೆ ನಿದ್ದೆ ಎಲ್ಲಿ ಬರುತ್ತೆ?
ಅದ್ರ ಜೊತೆಗೆ ಈ ಸೊಳ್ಳೆ ಕಾಟ ಬೇರೆ ಅಲ್ವಾ. ಅರೆ ನಾನ್ ಪ್ರೆಗ್ನೆಂಟ್ ಆಗಿದ್ದೀನಂತ ನಿಮಗ್ ಗೊತ್ತಲ್ವಾ. ಈ ಟೈಮಲ್ಲಿ ಇದೆಲ್ಲ ನಾರ್ಮಲೇ. ಸರಿ ಮಲ್ಕೊಳ್ಳಿ, ಬೆಳಗ್ಗೆ ಬೇಗ ಎದ್ದೊಳ್ಬೇಕು. ಬಬಿತಾ ಯೋಚನೆ ಮಾಡ್ತಾ ಮಾಡ್ತಾ ನಿದ್ದೆ ಮಾಡ್ಬಿಡ್ತಾಳೆ. ಮಾರನೇ ದಿನ ಅವ್ರ ಮನೇಲಿ ಫಂಕ್ಷನ್ ಇರುತ್ತೆ. ಊರೆಂಗಸರು ಎಲ್ಲರೂ ಬರ್ತಾರೆ. ಸೊಸೆ ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದಾಳೆ. ಆಹಾ, ಚಿಕ್ಕ ಸೊಸೆ ದೊಡ್ಡ ಸೊಸೆ ಹೇಳ್ದಂಗೆ ಗುಡ್ ನ್ಯೂಸ್ ನೀನ್ ಕೂಡ ಹೇಳ್ಬೇಕು. ಅದ್ರಗೋಸ್ಕರ ಕಾಯ್ತಾ ಇರ್ತೀವಿ. ಗುಡ್ ನ್ಯೂಸ್ ಹೇಳ್ಬೇಕಂತೆ. ಮದ್ವೆ ಮೊದಲ ದಿನದಿಂದನೇ 4 ಜನ ಸೇರ್ಕೊಂಡ್ ಮಲ್ಕೋತಾ ಇದೀವಿ. ಇದ್ರಲ್ಲಿ ಗುಡ್ ನ್ಯೂಸ್ ಬೇರೆ ಅಂತೆ. ಪ್ರೈವಸಿ ಅಂತ ಇಲ್ಲೂ ಏನೂ ಇಲ್ಲ. ಹಿಂಗೆ ಸ್ವಲ್ಪ ದಿನ ಕಳೆದೋಗುತ್ತೆ. ಒಂದಿನ ದೊಡ್ಡ ಸೊಸೆ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಬಬಿತಾ ಕೂಡ ಅವರ ಅಕ್ಕನ್ ಜೊತೆ ಮಾತಾಡ್ತಿರ್ತಾಳೆ. ಒಂದೇ ರೂಮಲ್ಲಿರೋ ಕಾರಣದಿಂದ ಅವರಿಬ್ರು ಫೋನಲ್ಲಿ ಕೂಡ ಸರಿಯಾಗಿ ಮಾತಾಡ್ಕೊಳಕ್ಕಾಗಿಲ್ಲ. ಓಫೋ, ಏನ್ ಕರ್ಮ ಅಪ್ಪ, ಸರಿಯಾಗಿ ಫೋನಲ್ಲಿ ಕೂಡ ಮಾತಾಡಕ್ಕಾಗಲ್ಲ. ಅಷ್ಟು ನಿನಗೆ ಕಷ್ಟ ಆಗಿದ್ರೆ ಆಚೆ ಹೋಗಿ ಮಾತಾಡು, ಅರ್ಥ ಆಯ್ತಾ? ನಾನ್ ಯಾಕೆ ಹೋಗ್ಬೇಕಾಚೆ? ನೀವ್ ಬೇಕಾದ್ರೆ ಹೋಗಿ ಬಿಸಿಲಲ್ಲಿ ನಿಂತ್ಕೊಂಡು ಮಾತಾಡಿ. ಹಾ, ಓಫೋ, ನಿಮ್ಮತ್ರ ಮಾತಾಡೋದೇ ತಪ್ಪು ಬಿಡು. ಹಂಗಂತೇಳಿ ಅವಳು ಅಡ್ಗೆ ಮಾಡೋಣ ಅಂತ ಕಿಚನ್ಗೆ ಹೋಗ್ಬಿಡ್ತಾಳೆ. ಮತ್ತೆ ಅವಳು ರೂಮ್ಗ್ ಬಂದು ನೋಡ್ತಾಳೆ, ಎಲ್ಲಾ ವಸ್ತುಗಳು ಆ ಕಡೆ ಈ ಕಡೆ ಅಂತ ಬಿದ್ದಿರುತ್ತೆ. ಅದನ್ ನೋಡಿ ಅವಳಿಗೆ ತಲೆನೇ ಕೆಟ್ಟೋಗುತ್ತೆ. ಅರೆ ತಂಗಿ, ಏನಮ್ಮ ಇದು? ಯಾಕೆ ರೂಮ್ ನಿಂಗ್ ಹಾಳ್ ಮಾಡಿಟ್ಟಿದ್ಯಾ? ಮತ್ತೆ ಯಾಕಿದನ್ನೆತ್ತಿ ನನ್ ಬೆಡ್ ಮೇಲೆ ಹಾಕಿದ್ಯಾ? ಈ ಬಟ್ಟೆನ ಯಾಕೆ ಹಿಂಗಿಟ್ಟಿದ್ಯಾ? ನೋಡಿ ಅಕ್ಕ, ಮರಿಬೇಡಿ, ಇದು ನಿಮ್ ರೂಮ್ ಮಾತ್ರ ಅಲ್ಲ, ನಂದು ಕೂಡ ಅಂತ. ನನ್ ರೂಮಲ್ಲಿ ಹೆಂಗಿರ್ಬೇಕನ್ನೋದು ನನ್ನಿಷ್ಟ, ಬೇರೆ ಯಾರ್ ಪರ್ಮಿಷನು ನಂಗ್ ಬೇಕಾಗಿಲ್ಲ. ಆಮೇಲೆ ಪಾಪ ಅವಳು ಪ್ರೆಗ್ನೆಂಟ್ ಆಗಿದ್ರು ಕೂಡ ತುಂಬಾ ಕಷ್ಟಪಟ್ಟು ರೂಮ್ ಎಲ್ಲ ಕ್ಲೀನ್ ಮಾಡ್ತಾಳೆ. ಹಿಂಗೆ ಸ್ವಲ್ಪ ದಿನ ಕಳೆಯುತ್ತೆ. ಡೆಲಿವರಿ ಡೇಟ್ ಕೂಡ ಅವಳಿಗೆ ಹತ್ರ ಬರುತ್ತೆ. ಅದಕ್ಕೆ ಅವ್ರ ಅತ್ತೆ ಶ್ರೀಮಂತದ ಫಂಕ್ಷನ್ ಒಂದು ಅರೇಂಜ್ ಮಾಡ್ತಾಳೆ. ಅದಕ್ಕೆ ಅವಳು ಮಿರರ್ ಮುಂದೆ ನಿಂತ್ಕೊಂಡು ತುಂಬಾ ಚೆನ್ನಾಗಿ ರೆಡಿ ಆಗ್ತಾಳೆ. ಅದನ್ ನೋಡಿ ಅವ್ರ ತಂಗಿ ಅಂತಾಳೆ, ಅಕ್ಕ ಆಯ್ತಾ, ನೀವು ರೆಡಿ ಆಗಿದ್ದಾದ್ರೆ ನಾನು ಸ್ವಲ್ಪ ರೆಡಿ ಆಗ್ತೀನಿ. ನೀವ್ ಸ್ವಲ್ಪ ಈ ಕಡೆ ಬರ್ತೀರಾ? ಶ್ರೀಮಂತ ನಂದಲ್ವಾ, ನಾನ್ ಮೊದಲು ರೆಡಿ ಆಗ್ತೀನಿ, ಆಮೇಲೆ ನೀನ್ ರೆಡಿ ಆಗು. ಅಯ್ಯೋ, ಏನಪ್ಪಾ ಈ ಕಷ್ಟ. ಈ ಮನೆಗ್ ಬಂದಾಗಿಂದ ಎಲ್ಲ ಒಂದೇ ಇರೋದು. ಬಾತ್ರೂಮ್ ಒಂದು, ಕಣ್ಣಾಡಿ ಒಂದು, ಬೆಡ್ ಒಂದು, ಎಲ್ಲ. ಇದ್ರ ಮಧ್ಯದಲ್ಲಿ ಹೆಂಗ್ ಜೀವನ ಮಾಡೋದಂತ ಅರ್ಥನೇ ಆಗ್ತಿಲ್ಲ. ಹಾ, ನಾನ್ ಮಾತ್ರ ರಾಣಿ ತರ ಬದುಕ್ತಿದ್ದೀನಾ? ಇದಕ್ ಮುಂಚೆ ನನ್ ರೂಮಲ್ಲಿ ನಾನು ಒಬ್ಳೇ ಇರ್ತಿದ್ದೆ. ನೀನ್ ಮದ್ವೆ ಮಾಡ್ಕೊಂಡ್ ಬಂದ್ಮೇಲೆನೆ ನಾನು ನಿನ್ ಜೊತೆ ಇರ್ಬೇಕಾಗಿತ್ತು. ನನಗ್ ತುಂಬಾ ಕಷ್ಟ ಆಗ್ತಿದೆ. ರೂಮನ್ನ ಕ್ಲೀನ್ ಆಗಿ ಇಟ್ಕೊಳಕ್ಕೂ ಆಗೋದಿಲ್ಲ ನಿನ್ಗೆ ಅಲ್ವಾ? ಹೌದಾ? ಹಾಗಾದ್ರೆ ಈ ರೂಮ್ ನಿಮ್ ಮಾತ್ರನಾ? ಹಾಗಾದ್ರೆ ನಮ್ ರೂಮ್ ಅಲ್ವಾ ಇದು? ಯಾಕಂಗ್ ಮಾತಾಡ್ತೀಯಾ? ಮಾತು ಹೆಚ್ಚಾಗಿ ಅವರಿಬ್ಬರ ಮಧ್ಯೆ ತುಂಬಾ ದೊಡ್ಡ ಜಗಳ ಆಗ್ಬಿಡುತ್ತೆ. ಆಗ ಸಡನ್ ಆಗಿ ತಂಗಿಯ ಕೈ ಅಕ್ಕನ್ ಮೇಲೆ ಬಿದ್ದು ಅವಳು ಕೆಳಗಡೆ ಬಿದ್ಬಿಡ್ತಾಳೆ. ಆದ್ರೆ ಅಲ್ಲಿ ನಿಂತಿರುವ ಅವರ ಗಂಡ ಬೇಗ ಬೇಗ ಓಡ್ ಬಂದು ಅವಳನ್ನ ಹಿಡ್ಕೊಂಡ್ಬಿಡ್ತಾನೆ, ಮತ್ತೆ ಬೀಳೋದ್ರಿಂದ ತಪ್ಪಿಸ್ತಾನೆ. ದೇವ್ರೇ, ನೀನು ಜಸ್ಟ್ ಬೀಳೋದ್ರಲ್ಲಿದ್ದೀಯಲ್ಲೇ, ದೇವ್ರು ಉಳಿಸ್ಬಿಟ್ಟ ಅಷ್ಟೇ. ಈಗ ನನ್ನ ಮಗ ಇಲ್ಲಿ ಬಂದಿಲ್ಲ ಅಂದ್ರೆ ನಿನ್ ಹೊಟ್ಟೆಲಿರೋ ಮಗುಗೆ ಏನಾಗ್ತಿತ್ತು? ನನ್ ಕೈಲಿ ಊಹೆ ಕೂಡ ಮಾಡ್ಕೊಳಕ್ ಆಗ್ತಿಲ್ಲ. ನಿಮ್ಮಿಬ್ಬರ ಬಗ್ಗೆ ಯೋಚನೆ ಇಲ್ಲ ಅಂದ್ರು ಅವಳ ಹೊಟ್ಟೆಯಲ್ಲಿ ಬೆಳೀತಿರುವ ಮಗು ಬಗ್ಗೆ ಅಟ್ಲೀಸ್ಟ್ ಯೋಚನೆ ಮಾಡ್ಬೇಕು. ನನ್ಗೆ ಅರ್ಥ ಆಗ್ತಿದೆ, ಈ ಮನೆಯಲ್ಲಿ ಒಂದೇ ರೂಮ್ ಇರೋದ್ರಿಂದಾನೇ ಈ ಪ್ರಾಬ್ಲಮ್ ಎಲ್ಲ ಬರ್ತಿದೆ ಅಂತ. ನಾವು ಬಡವರಾಗಿರೋ ಕಾರಣದಿಂದ ಇನ್ನೊಂದು ರೂಮ್ ತಗೊಳಕ್ಕಾಗಲ್ಲ. ಆದ್ರೂ ಸಹ ನನ್ ಮಕ್ಕಳು ಕಷ್ಟ ಪಡ್ತಿದಾರಲ್ವಾ, ಸಂಪಾದನೆ ಮಾಡ್ತಿದ್ದಾರೆ, ಅದನ್ನಿಟ್ಟು ಇನ್ನೊಂದು ರೂಮ್ ತಗೋತಾರೆ. ಅದ್ರವರೆಗೂ ಸ್ವಲ್ಪ ವೇಟ್ ಮಾಡು. ನೀವು ದಯವಿಟ್ಟು ಈ ತರ ಜಗಳ ಮಾಡಿ ನಿಮ್ಮನ್ನ ನೀವು ಹಾನಿ ಮಾಡ್ಕೋಬೇಡಿ. ಹೊಟ್ಟೆಲಿರೋ ಮಗು ಕೂಡ ಕಷ್ಟ ಅಲ್ವಾ? ನಮ್ಮನ್ನ ಕ್ಷಮಿಸಿ ಅತ್ತೆ, ಇನ್ಮೇಲೆ ನಾವ್ ಈ ರೀತಿಯಾದ ತಪ್ಪು ಮಾಡಲ್ಲ. ತುಂಬಾ ದೊಡ್ಡ ತಪ್ಪಾಯ್ತು. ಹಾ ಅತ್ತೆ. ಅಷ್ಟಲ್ಲೇ ದೊಡ್ಡವನು ನರೇಶ್ ಅಂತಾನೆ, ನೀವು ಟೆನ್ಷನ್ ಮಾಡ್ಬೇಡಿ, ನಾವು ಜಾಗ ತಕೊಂಡಿದೀವಿ, ಮತ್ತೆ ಮನೆನೂ ದೊಡ್ಡದು ಮಾಡ್ತೀವಿ. ಹಾ, ನಾವ್ ಅನ್ಸಿದ್ವಿ ಮನೆ ಆದ ನಂತರ ನಿಮಗ್ ಸರ್ಪ್ರೈಸ್ ಕೊಡೋಣ ಅಂತ. ಆದ್ರೆ ಇದೆಲ್ಲ ನಮ್ಮ ಟೆನ್ಷನ್ ಎಲ್ಲ ಸರಿಯಾಗೋಗುತ್ತೆ ಬಿಡಿ. ಅದನ್ ಕೇಳಿ ಅವ್ರು ಮೂವರು ತುಂಬಾನೇ ಸಂತೋಷ ಪಡ್ತಾರೆ. ಆಮೇಲೆ ಅಕ್ಕ ತಂಗಿಯರು ಇಬ್ಬರು ಒಬ್ರ ಜೊತೆ ಒಬ್ರು ತುಂಬಾನೇ ಕ್ಲೋಸ್ ಆಗ್ಬಿಡ್ತಾರೆ. ಒಂದ್ ರೂಮ್ ಇದೆ ಅಂತ ಅವ್ರ ಮಧ್ಯದಲ್ಲಿ ಜಗಳನೂ ಇರ್ತಿರ್ಲಿಲ್ಲ. ಸ್ವಲ್ಪ ದಿನದ ನಂತರ ಅವ್ರ ಮನೆನೂ ಕಟ್ಟಿ ಮುಗಿಸ್ಬಿಡ್ತಾರೆ. ಆಮೇಲೆ ಎಲ್ಲಾರು ಸಪ್ರೇಟ್ ರೂಮ್ ಅಲ್ಲಿ ತುಂಬಾ ಸಂತೋಷವಾಗಿರ್ತಾರೆ. ಬೆಸ್ಟ್ ಬಡೀಸ್. हेलो फ्रेंड्स, थैंक्स फॉर वॉचिंग दिस वीडियो. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर, और हाँ, शेयर करना भी ना भूलें. और भी मजेदार वीडियो देखने के लिए नीचे दिए गए बेल आइकॉन को दबाएं. देखते रहिए बेस्ट बडीज.